Hi, hello, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಟು ದ ರಾಮನ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಈಗ ಕ್ವಿಜ್ ಟೈಮ್ ಶುರುವಾಗುತ್ತೆ. ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸರಿ, ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ, ಒಬ್ಬ ಆದರ್ಶ ಶಿಕ್ಷಕನು, ಒಬ್ಬ ಐಡಿಯಲ್ ಟೀಚರ್ ಹೇಗಿರ್ಬೇಕು ಅಂತ. ವಿಷಯವನ್ನ ಬೋಧಿಸುತ್ತಾನೆ, ಹಾಗೆ ಪಾಠವನ್ನ ವಿವರಿಸುತ್ತಾನೆ. ಥರ್ಡ್ ಆಪ್ಷನ್, ಮುಖ್ಯವಾದ ಅಂಶಗಳನ್ನ ಕುರಿತು ಚರ್ಚಿಸುತ್ತಾನೆ, ವಿದ್ಯಾರ್ಥಿಗಳನ್ನ ಉತ್ತೇಜಿಸುತ್ತಾನೆ. ಹಾಗಾದ್ರೆ ನಿಮ್ಮ ಸಮಯ ಈಗ ಶುರುವಾಗತ್ತೆ. ಉತ್ತರಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಎಸ್, ನೀವೆಲ್ಲ ಗೆಸ್ ಮಾಡಿರ್ತೀರಾ. ಆಪ್ಷನ್ ನಂಬರ್ 4, ವಿದ್ಯಾರ್ಥಿಗಳನ್ನ ಉತ್ತೇಜಿಸುತ್ತಾನೆ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡುವಂತ ಸಮಯ. ನೋಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಟಾಫಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಸಾವಿರಾರು ವಿಡಿಯೋಸ್ಗಳು ನಿಮ್ಗೆ ಸಿಗತ್ತೆ. ಎರಡನೇ ಪ್ರಶ್ನೆ ಬಂದು ಹೀಗಿದೆ: ಪ್ರಾಯೋಗಿಕ ವಿಧಾನವನ್ನ ಮೊದಲು ಪ್ರಸ್ತಾಪಿಸಿದವರು ಯಾರು? ಜೂಲ್. ಆಪ್ಷನ್ ನಂಬರ್ ಬಿ, ರೈಸ್ ಅಂಡ್ ಕಾರ್ನೆಮೆಲ್. ಸಿ, ವಿಲ್ ಹೆಲ್ಮ್ ಊಂಟ್. ಡಿ ಬಂದು ಕಾಲಿನ್ಸ್ ಮತ್ತು ಡ್ರೈವರ್ ಅಂತ ಇದೆ. ಹಾಗಾದ್ರೆ ನಿಮ್ಮ ಸಮಯ ಈಗ ಶುರುವಾಗತ್ತೆ. ಎಲ್ರು ಕಾಮೆಂಟ್ ಮೂಲಕ ಉತ್ತರವನ್ನ ಕೊಡಿ. ಓಕೆ, ಎಸ್, ನೀವೆಲ್ರು ಗೆಸ್ ಮಾಡಿರ್ತೀರಾ. ವಿಲ್ ಹೆಲ್ಮ್ ಊಂಟ್ ಸರಿಯಾದಂತಹ ಉತ್ತರ. ಹಾಗಾದ್ರೆ ಮೂರನೇ ಪ್ರಶ್ನೆಯನ್ನ ನೋಡೋಣ. ಶಿಕ್ಷಣ ಕ್ಷೇತ್ರದಲ್ಲಿ ಮನೋವಿಜ್ಞಾನದ ದೊಡ್ಡ ಕೊಡುಗೆ ಅಂತ ಹೇಳಿ ಯಾವ್ದನ್ನ ಕರಿತಾ ಇದ್ದೀವಿ? ಆಪ್ಷನ್ ನಂಬರ್ 1, ವಿಷಯ ಕೇಂದ್ರಿತ ಶಿಕ್ಷಣ. ಬಿ ಬಂದು ಶಿಕ್ಷಕರ ಕೇಂದ್ರಿತ ಶಿಕ್ಷಣ. ಕ್ರಿಯೆ ಆಧಾರಿತ ಶಿಕ್ಷಣ. ಡಿ ಆಪ್ಷನ್ ಬಂದು ಮಕ್ಕಳ ಕೇಂದ್ರಿತ ಶಿಕ್ಷಣ. ಓಕೆ, ನಿಮ್ಮ ಸಮಯ ಈಗ ಶುರುವಾಗತ್ತೆ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಉತ್ತರ ಸರಿಯಾಗಿದೆ, ಮಕ್ಕಳ ಕೇಂದ್ರಿತ ಶಿಕ್ಷಣ. ಹಾಗಾದ್ರೆ ಈ ತರ ನೂರಾರು ವಿಡಿಯೋಗಳಿಗೋಸ್ಕರ ನಮ್ಮ ರಾಮನ್ ಟ್ಯುಟೋರಿಯಲ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.